ಒಂದು ದಟ್ಟವಾದ ಕಾಡಿತ್ತು. ಆ ಕಾಡಿನ ಪಕ್ಕದಲ್ಲೇ ಒಂದು ಸುಂದರವಾದ ಹಳ್ಳಿಯಿತ್ತು. ಆ ಹಳ್ಳಿಯ ಜನರು ತಮ್ಮ ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ತೊಡಗಿಕೊಂಡು ಸಂತೋಷವಾಗಿ ಬದುಕುತ್ತಿದ್ದರು. ಆ ಹಳ್ಳಿಯಲ್ಲಿ ಶಿವಾಂಶ್ ಎಂಬ ಒಬ್ಬ ಧೈರ್ಯಶಾಲಿ ಪುಟ್ಟ ಬಾಲಕನಿದ್ದನು. ಅವನು ತನ್ನ ಗೆಳೆಯರ ಜೊತೆ ಪ್ರತಿದಿನ ಆಟವಾಡುತ್ತಾ ಕಾಲ ಕಳೆಯುತ್ತಿದ್ದನು. ಒಂದು ದಿನ ಅಚಾನಕ್ ಕಾಡಿನಿಂದ ಒಂದು ಭಯಾನಕ ಹುಲಿ ಹಳ್ಳಿಗೆ ಬಂತು. ಅದನ್ನು ಕಂಡ ಹಳ್ಳಿಯ ಜನರು ಭಯದಿಂದ ಓಡತೊಡಗಿದರು. ಎಲ್ಲೆಡೆ ಆತಂಕ ಉಂಟಾಯಿತು. ಆ ಸಮಯದಲ್ಲಿ ಶಿವಾಂಶನು ತನ್ನ ಧೈರ್ಯವನ್ನು ತೋರಿಸಿದನು. ಆತ ಹುಲಿಯ ಎದುರು ನಿಂತು ಅದನ್ನು ಎದುರಿಸಲು ಮುಂದಾದನು. ತನ್ನ ಚಾತುರ್ಯ ಮತ್ತು ಧೈರ್ಯದಿಂದ ಹುಲಿಯನ್ನು ಮತ್ತೆ ಕಾಡಿನತ್ತ ಓಡಿಸಿದನು. ಹಳ್ಳಿಯ ಜನರು ಶಿವಾಂಶನ ಧೈರ್ಯವನ್ನು ಕಂಡು ತುಂಬ ಸಂತೋಷಪಟ್ಟರು. ಅವನನ್ನು ಹಳ್ಳಿಯ ವೀರನಾಗಿ ಕೊಂಡಾಡಿದರು.